ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಚರ್ಚೆಯಾಗುತ್ತಿರುವಂತಹ ಮತಗಳ್ಳತನ ವಿಷಯದ ಹಿನ್ನೆಲೆ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ವೋಟ್ ಚೋರಿ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಿದರು. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರಲು ನಡೆಸುತ್ತಿರುವಂತಹ ಮತಗಳ್ಳತನ ವಿರುದ್ಧ ವೋಟ್ ಚೋರಿ ಜಾಗೃತಿ ಅಭಿಯಾನ ಮಾಡಲಾಗುತ್ತಿದೆ. ವೋಟ್ ಚೋರಿ ಜಾಗೃತಿ ವೇಳೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಸಹಿ ಸಂಗ್ರಹಣೆ ಅಭಿಯಾನದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇವತ್ತು ನೀವೆಲ್ಲರೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿದ್ದೀರಾ, ಭಾರತ ಸಂವಿಧಾನವನ್ನು ಹೇಳಿರಾ. ಭಾರತ ಸಂವಿಧಾನಕ್ಕೆ ಎಲ್ಲರಿಗೂ ಮತದಾನ ಮಾಡುವಂತ ಹಕ್ಕಿದೆನಾ? ಇದೇನಾ? ನೀವು ಮಾಡಿಲ್ಲ. ಸ್ಟೂಡೆಂಟ್ ಎಲೆಕ್ಷನ್ ನಡೆಯುತ್ತಾ ಇಲ್ಲಿ, ಶಾಲಾ ಸಂಸತ್ತು ಅನ್ನುವಂಥದ್ದು ಇರುತ್ತೆ. ಅದರಲ್ಲಿ ನೀವು ಭಾಗವಹಿಸಿದ್ದೀರಾ? ಇಲ್ಲ. ಓಕೆ, ಅದರಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ಚುನಾವಣಾ ಪ್ರಕ್ರಿಯೆಗಳು ಅಂತ ನಡೆಯುತ್ತೆ. ಒಬ್ಬರಿಗೆ ಮತದಾನದ ಹಕ್ಕು ಅಂತ ಇದೆ ನಮ್ಮ ಸಂವಿಧಾನದೊಳಗೆ. ಅದು ಕೂಡ ನಿಮ್ ಚುನಾವಣಾ ಶಾಲಾ ಸಂಸತ್ತಿನಲ್ಲಿ ಇದ್ರೂ ಕೂಡ ನಿಮಗೆ ಕೂಡ ಹಕ್ಕು ಕೊಟ್ಟಿರುತ್ತೆ. ಈ ಮತದಾನ ಕಳ್ಳತನ ಆಗ್ತಾ ಇದೆ. ಇವತ್ತು ಯಾವ ರೀತಿ ಕಳ್ಳತನ ಆಗ್ತಾ ಇದೆ ಅಂತ, ನಿನ್ನ ಹೆಸರಿನಮ್ಮ ವಾಣಿ ನನ್ನ ತಂಗಿ, ಸ್ವಂತ ತಂಗಿ ವಾಣಿನ ನಾನು ಇನ್ನೊಬ್ರು ಅಂದ್ರೆ ಬೇರೆ ತಪ್ಪು ತಿಳ್ಕೋಬೇಡ, ನಾವು ಮದುವೆ ಮಾಡಿ ಕೊಡ್ತೀನಿ ಬೇರೆ ಊರಿಗೆ. ವಾಣಿನ ನಾನು ನನ್ನ ಊರಲ್ಲಿ ಕೂಡ ಓಟನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ತಂಗಿನ ನನ್ನ ಓಟಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಕೂಡ ಗಂಡನ ಮನೆಯಲ್ಲಿ ರೀಸೆಂಟ್ ಆಗಿ ಒಂದು 6 ತಿಂಗಳು ಮದುವೆ ಮಾಡಿ ಕೊಟ್ಟಿದ್ದೀನಿ. ಅಲ್ಲಿ ಕೂಡ ವೋಟರ್ ಐಡಿ ಮಾಡಿಕೊಟ್ಟಿದ್ದಾರೆ. ನನ್ನ ತಂಗಿ ವಾಣಿ 2 ಕಡೆ ಮತದಾನ ಮಾಡುವಂತ ಓದಿದ್ದಾಳೆ. ಹೌದಾ ಇಲ್ವಾ? ಹೌದೋ ಇಲ್ವಾ? ಅದಕ್ಕೋಸ್ಕರ ನನ್ನ ಡಿಮ್ಯಾಂಡ್ ಇದೆ. ಏನಿದೆ? ಇಮಿಡಿಯೇಟ್ಲಿ ಪಬ್ಲಿಷ್ ದ ಡಿಜಿಟಲ್ ವೋಟರ್ ಲಿಸ್ಟ್. ಅಂದರೆ ನಮ್ಗೆ ಏನಿದೆ ಇವತ್ತು ವೋಟರ್ ಐಡಿನ ಅಂತರ್ಜಾಲ ಮೂಲಕ ಬಹಿರಂಗಪಡಿಸಿ ಒಂದು ಸಲ ಆನ್ಲೈನ್ ಅಲ್ಲಿ ಎಂಟ್ರಿ ಆದ್ರೆ ಸಾಕು, ಎಲ್ಲ ಎಲ್ಲಿದೆ ಅನ್ನೋದು ನಮಗೆಲ್ಲ ತಿಳ್ಕೊಳ್ಬೇಕು. ಆ ದೃಷ್ಟಿಯಿಂದ ಡಿಮ್ಯಾಂಡ್ ಇದೆ. ಮತದಾನ ಕಳ್ಳತನ ಆಯ್ತೋ ಇಲ್ಲಿ ಮೇಲೆ ಕಂಡಿದ್ವಿ. ಆಯ್ತೋ ಇಲ್ವೋ? ಆಯ್ತೋ ಇಲ್ವೋ? ಹೇಳಿ ಜೋಡಿ, ಆಯ್ತೋ ಇಲ್ವೋ? ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳು, ಹಿಂದಿನ ವಿದ್ಯಾರ್ಥಿಗಳು, ಹಿಂದಿನ ಪ್ರಜೆಗಳು, ನೀವೆಲ್ಲರೂ ನಾಳೆ 18 ವರ್ಷ ದಾಟಿನಲ್ಲಿ ನೀವು ಕೂಡ ವೋಟರ್ನ ಹಾಕ್ತೀರಿ. ಆದ್ರೆ ಈಗಲೇ ನೀವೆಲ್ಲ ಹಚ್ಕೊಳ್ಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ರಾಷ್ಟ್ರಪತಿ ಭವನಗಳಿಗೆ ಪತ್ರವನ್ನ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಏನಾಗ್ತೀವಿ ಗೊತ್ತಾ, ಈ ಲೆಟರ್ ಅಲ್ಲಿ ಇದೆ ಆಲ್ರೆಡಿ. ಏನಿದೆ? ಆನರಬಲ್ ಪ್ರೆಸಿಡೆಂಟ್, ರಾಷ್ಟ್ರಪತಿ ಭವನ್, ನ್ಯೂ ಡೆಲ್ಲಿ. ಈ ಫಾರ್ಮೆಟ್ ಇದೆಲ್ಲ ಇಲ್ಲಿ ಫ್ರಮ್ ಅಡ್ರೆಸ್ ಅನ್ನು ಬರೀಬೇಕು. ಸೆಂಡರ್ ದ ನೇಮ್ ಆಫ್ ಅಡ್ರೆಸ್, ಹೆಸರು, ತಂದೆ ಹೆಸರು, ನಿಮ್ಮ ಊರು, ನೋ ಆಫ್ ಏಜ್, ಕಾಲೇಜು ಮತ್ತು ಪಿನ್ ಕೋಡ್ ನಂಬರ್ ಕಂಪಲ್ಸರಿ ಬರೆದು ಇಂದ ಸಿಗ್ನೇಚರ್ ಇದೆ. ನೀವು ಸಿಗ್ನೇಚರ್ ಬರೆದ್ರೆ ನೀವೆಲ್ಲ ನೀವು ಏನು ಫೀಲ್ಡ್ ಬ್ಯಾಕ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಬೆಂಗಳೂರು ಹೋಗ್ತೀವಿ. ಬೆಂಗಳೂರಿಂದ ಪ್ರತಿಯೊಬ್ಬರಿಗೂ ಕೂಡ ನಾವು ಪೋಸ್ಟ್ ಅನ್ನ ಮಾಡ್ತೀವಿ. ನಾವು ರಾಷ್ಟ್ರಪತಿ ಅವರಿಗೆ ನಿಮ್ಮ ಒಪಿನಿಯನ್ ತಿಳ್ಕೊಳ್ತೀವಿ. ತಿಳ್ಕೊಂಡು ಮೊನ್ನೆ ರಾಷ್ಟ್ರಪತಿ ಒಳಗೆ ಅಂದ್ರೆ ಭಾರತದ ಸರ್ವೋಚ್ಚ ನಾಯಕ ಯಾರು ಭಾರತದಲ್ಲಿ? ಯಾರು? ರಾಷ್ಟ್ರಪತಿಗಳು. ಈಗಿನ ರಾಷ್ಟ್ರಪತಿ ಯಾರಿದ್ದಾರೆ? ವೆರಿ ಗುಡ್. ಭಾರತ ರಾಷ್ಟ್ರಪತಿ ಆಗಿದ್ದ ದ್ರೌಪದಿ ಮುರ್ಮು ಅವರಿಗೆ ನಾವು ಪತ್ರವನ್ನು ಕಳಿಸ್ತೀವಿ. ನೀವು